ಧನಂಜಯ ಅವರ ಹತ್ರ ಹೋಗ್ತಾ ಇದ್ದೀನಿ. ಧನಂಜಯ ಅವರೇ, 30 ದಿನಗಳ ನಂತರ ಈ ಡಿಮಾನಿಟೈಸೇಷನ್ನ ಎಫೆಕ್ಟನ್ನು ಯಾವ ರೀತಿಯಾಗಿ ನೀವು ಅನಲೈಸ್ ಮಾಡ್ತೀರಿ? ಫಸ್ಟ್ ಆಫ್ ಆಲ್, ಯಾಕೆಂದರೆ ಈ ವಿಚಾರವಾಗಿ ಮಾತನಾಡ್ತಿರ್ಬೇಕಾದ್ರೆ ಯಾರಿಗಾದ್ರೂ ಮೊದಲನೇ ಪ್ರಶ್ನೆ ಏನು ಬರುತ್ತೆ ಅಂದರೆ, ಡಿಮಾನಿಟೈಸೇಷನ್ ವಿರೋಧ ಮಾಡಿದಾಗ ಇವರು ಬ್ಲ್ಯಾಕ್ ಮನಿ ಇಟ್ಟಿದ್ದಾರೆ ಅಂತ. ನನ್ನ ಹೆಸರು KV ಧನಂಜಯ್, ನಾನೊಬ್ಬ ವಕೀಲ. ನನ್ನ ಬಳಿ ಬ್ಲ್ಯಾಕ್ ಮನಿ ಇಲ್ಲ. ಈಗ ಶುರು ಮಾಡ್ತೀನಿ ಹೇಳಲಿಕ್ಕೆ. ಇದು ದುರಂತ ಅಂತ ಹೇಳಬೇಕಾಗತ್ತೆ. ಈ ಕಳೆದ 1 ತಿಂಗಳಲ್ಲಿ ಭಾರತದಲ್ಲಿ ಭಾಳ ದೊಡ್ಡ ದುರಂತ ನಡೆದೋಗಿದೆ. ಮತ್ತು ಬರೋ ದಿನಗಳಲ್ಲಿ ಈ ದುರಂತ ಇನ್ನೂ ದುಪ್ಪಟ್ಟಾಗತ್ತೆ ಅಂತ ಹೇಳಬೇಕಾಗತ್ತೆ. ಯಾತಕ್ಕೆ ಅಂದರೆ, ಯಾವುದೇ ಸ್ತರದಲ್ಲಿ ನೀವು ಇದನ್ನು ನೋಡಿ, ದುರಂತ ಆಗ್ತಾ ಇದೆ. ಬ್ಲ್ಯಾಕ್ ಮನಿ ತರಲಿಕ್ಕೆ ಅಂತ ಹೇಳಿದ್ರು. ಈಗ ಉದಾಹರಣೆಗೆ ಕರ್ನಾಟಕದ ಜನತೆಗೆ ಒಂದು ಗೊತ್ತಿರುತ್ತೆ, 3-4 ದಿನಗಳ ಹಿಂದೆ 2 ಭ್ರಷ್ಟ ಅಧಿಕಾರಿಗಳನ್ನು ರೈಡ್ ಮಾಡಿದ್ರು. ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವರು. 152 ಕೋಟಿ ಅನ್ಅಕೌಂಟೆಡ್ ವೆಲ್ತ್ ಇತ್ತು, ಅಂದರೆ ಅಕ್ರಮ ಆಸ್ತಿ. ಕ್ಯಾಶ್ ಎಷ್ಟಿತ್ತು ಅವರ ಬಳಿ? 5-6 ಕೋಟಿ ಅಷ್ಟೇ. ಅಂದರೆ 5-6% ಅಷ್ಟೇ. ಕಾಳಧನಿಕರು ಆಕ್ಚುಲಿ ಹಣವನ್ನು 5-6% ಅಷ್ಟೇ ಇಟ್ಕೊಳ್ಳೋದು ಅಂತ ಕೇಂದ್ರ ಸರ್ಕಾರಕ್ಕೆ ಕಳೆದ 20 ವರ್ಷಗಳಿಂದ ಮಾಹಿತಿ ಬರ್ತಾ ಇದೆ. ಅವ್ರು ಮಾಡಿದ್ದೇನು? ಅವರು ತಮ್ಮ ಹತ್ರ ಇರುವ ಬ್ಲ್ಯಾಕ್ ಮನಿಯನ್ನ ಬೇರೆ ಬೇರೆ ವೆಲ್ತ್ ಆಗಿ ಕನ್ವರ್ಟ್ ಮಾಡಿರ್ತಾರೆ, ರಿಯಲ್ ಎಸ್ಟೇಟ್ಗೆ ಹಾಕಿರ್ತಾರೆ, ಚಿನ್ನ ತಗೊಂಡಿರ್ತಾರೆ. ಆದರೆ ಕೈಯಲ್ಲಿ ಚಲಾವಣೆ ಮಾಡೋದಕ್ಕೆ ಬ್ಲ್ಯಾಕ್ ಮನಿ ಇಲ್ದಂತಹ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ನ ಬೆಲೆಗಳ ಕೆಳಗೆ ಬೀಳುತ್ತೆ, ಚಿನ್ನದ ಬೆಲೆ ಕೆಳಗೆ ಬೀಳುತ್ತೆ ಅನ್ನೋದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಸರ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ವೆಲ್, ಏನಾಗುತ್ತೆ ಅಂದರೆ ನೋಡಿ, 86% ಈ 500 ರೂಪಾಯಿ ಮತ್ತು 1000 ರೂಪಾಯಿ ನೋಟ್ಗಳು ಸರ್ಕ್ಯುಲೇಷನಲ್ಲಿ ಇದ್ದಂಥ 86%ನ ಹಣವಾಗುತ್ತೆ. ಈ ಒಂದು ದೊಡ್ಡ ಪ್ರಮಾಣದ ಹಣ ಏನಾಗುತ್ತೆ, ಒಬ್ಬ ಬಡಬ, ಒಬ್ಬ ಡೈಲಿ ವೇಜ್ ಲೇಬರರ್ ಇರ್ಬೋದು, ಒಬ್ಬ ರೈತ ಇರ್ಬೋದು, ಅಥವಾ ಈ ಅನ್ಆರ್ಗನೈಸ್ ಸೆಕ್ಟ್ರಲ್ಲಿ ಇರೋವಂಥ ವ್ಯಕ್ತಿಗಳಿರ್ಬೋದು, ಅವರು ಆ್ಯಕ್ಚುಲಿ ಬದುಕಲಿಕ್ಕೆ ಬೇಕಾದ್ದು ಇದೇ ಹಣ, ಮತ್ತು ಕಾಳಧನಿಕರು ಹೋಲ್ಡ್ ಮಾಡುವಂಥದ್ದು ಇದೇ ಹಣ. ನಾನು ಒಂದು ವೇಳೆ ಒಬ್ಬ ರಾಜನಾಗ್ಬಿಟ್ಟು ಯಾರ್ಯಾರ ಮನೆಯಲ್ಲಿ ಅಕ್ಕಿ ಇದೆ ಅವ್ರನ್ನೆಲ್ಲ ತೊಗೊಂಬಂದು ಜೈಲಿನಲ್ಲಿ ಹಾಕಿ ಅಂತ ಹೇಳಿದ್ರೆ ಬಡವರು ಬರ್ತಾರೆ, ಶ್ರೀಮಂತರು ಬರ್ತಾರೆ. ಈಗ ಹಂಗೆ ಆಗಿದೆ. ಯಾತಕ್ಕೆ ಅಂದರೆ, ಕಾಳಧನಿಕರನ್ನು ಆ್ಯಕ್ಚುಲಿ ಹಿಡೀಲಿಕ್ಕೆ ಬೇರೆ ಮಾರ್ಗಗಳಿದ್ದಾವೆ. ಅದನ್ನು ಅನುಸರಿಸೋದು ಬಿಟ್ಬಿಟ್ಟು ಸರ್ಕಾರ ಏನು ಮಾಡಿದೆ ಅಂದರೆ, 50-60% ಹಳ್ಳಿಗಳಲ್ಲಿ, ಓಕೆ, ಯಾರನ್ನ ಬ್ಲೇಮ್ ಮಾಡ್ತೀವಿ ಅನ್ನೋದು ಅದು ಬೇರೆ ಪ್ರಶ್ನೆ. 60% ಹಳ್ಳಿಗಳಲ್ಲಿ ಬ್ಯಾಂಕು ಇಲ್ಲ ಮತ್ತು ATM ನೋಡಿಲ್ಲ. ನೀವು ಅವರಿಗೆ RBI ಕೊಟ್ಟಿರುವಂತಹ ಅಧಿಕೃತ ದಾಖಲೆಯ ಪ್ರಕಾರ 36,000 ಕೋಟಿ ರೂಪಾಯಿ ಜನ್ಧನ್ ಅಕೌಂಟಿಗೆ ಬಂದ್ಬಿತ್ತು. ಓಕೆ, ಇದು ಯಾವ ದುಡ್ಡು ಸರ್? ನೋಡಿ, ಮೇನಲ್ಲಿ ಓಕೆ, ದಿಸ್ ಇಸ್ ಮನಿ ಲಾಂಡ್ರ್ ಆಗಿರುವಂಥ ಮನಿ. ಮೇ 2016ರಲ್ಲಿ ಕೇಂದ್ರ ಸರ್ಕಾರ ಮೈಕ್ರೋಸೇವ್ ಅನ್ನೋ ಒಂದು ಸಂಸ್ಥೆಯ ಮೂಲಕ ಒಂದು ಸ್ಟಡಿಯನ್ನು ಮಾಡಿಸಿತ್ತು. ಆ ಸಂಸ್ಥೆ ಮಾಡಿದ ಸ್ಟಡಿ ಹೇಳುತ್ತೆ, ಜನಧನ್ ಅಕೌಂಟ್ನಲ್ಲಿ 33% ಡೂಪ್ಲಿಕೇಟ್ಸ್ ಅಂತ. ಇದನ್ನ ಮಾಧ್ಯಮಗಳು ಯಾರು ಹೇಳ್ತಿಲ್ಲ, ಯಾಕೆಂದ್ರೆ ಇವಾಗ ಆಕ್ಚುಲಿ ಮಾಹಿತಿ ಬರ್ತಾ ಇದೆ ಈಚೆಗೆ. ಮತ್ತೆ ನೋಡಿ, ಮನಿ ಲಾಂಡ್ರಿಂಗ್ ಅನ್ನ ತಡೀಲಿಕ್ಕೆ ಹೋಗ್ಬಿಟ್ಟು ಇವಾಗ ದೇಶದಲ್ಲಿರುವಂತಹ ಬಡವರು ಲಾಂಡರ್ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಅನುಕೂಲ ಮಾಡ್ಕೊಡ್ತಾ ಇದೆ. ಇಸ್ ಇಟ್ ಇವನ್ ಪ್ರಾಕ್ಟಿಕಬಲ್? ಯಾಕಂದ್ರೆ 18-20 ಸಾವಿರ ಕೋಟಿ ಮನಿ ಲಾಂಡ್ರಿಂಗ್ ಆಗಿದೆ. 4-5 ಕೋಟಿ ಆಕ್ಚುಲಿ ಬಡವರಿಗೆ, ಶ್ರೀಮಂತ ಆಕ್ಚುಲಿ ಮನಿ ಲೆಂಡ್ ಮಾಡೋನು ಹಳ್ಳಿಗೆ ಹೋಗ್ಬಿಟ್ಟು ಏನು ಮಾಡ್ತಾನೆ, 2 ಲಕ್ಷ ರೂಪಾಯಿ ನಿನಗೆ ಕೊಡ್ತಾ ಇದ್ದೀನಿ, ಇದರಲ್ಲಿ ನೀನು 10,000 ಇಟ್ಕೊಂಡು ಬಾಕಿ ನನಗೆ ಕೊಡು, ಒಂದು ವೇಳೆ ಕೊಡದೆ ಹೋದ್ರೆ ನೀನು ಬಾರಿಸ್ತೀನಿ ಅಂತ ಹೇಳ್ತಾನೆ ಕೇಂದ್ರ ಸರ್ಕಾರ. ಚಕ್ರವರ್ತಿ, ಇದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಇದ್ದೀವಿ. ಈಗಿನ ಜನ ಎಷ್ಟು ಬುದ್ಧಿವಂತರಿದ್ದಾರೆ ಅಂತಂದರೆ, ನಾವೇನು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಲ್ಲ, ಇದಕ್ಕಿಂತೂ ಚಂದ ಗ್ರೌಂಡ್ ಲೆವೆಲಲ್ಲಿ ಡಿಸ್ಕಸ್ ಮಾಡ್ತಾರೆ. ಮತ್ತು ಅಧಿಕೃತವಾಗಿ ಗ್ರೌಂಡ್ ಲೆವೆಲಲ್ಲಿ ಮಾತನಾಡುವಂಥ ಅಧಿಕಾರ ನನಗಿದೆ. ಯಾಕೆಂದರೆ ರಾಜ್ಯದ 21 ಜಿಲ್ಲೆಗಳಲ್ಲಿ ಹಳ್ಳಿಗಳ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ, ಅವ್ರ ಜೊತೆ ಮಾತನಾಡಿದ್ದೀವಿ, ಈಗಲೂ ವರ್ಕ್ ಮಾಡ್ತಿದ್ದೀವಿ. ನೀವು ಏನು ಮಾತಾಡ್ತೀವಲ್ಲ, ಇದಕ್ಕಿಂತ ಚಂದ ಹಳ್ಳಿಗಳಲ್ಲಿ ಗೊತ್ತಿದೆ ಅವರಿಗೆ ಎಷ್ಟು ಚೆನ್ನಾಗಿ ಮನ್ ಕಿ ಬಾತ್ ರೀಚ್ ಆಗುತ್ತೆ ಅಂತಂದರೆ, ನರೇಂದ್ರ ಮೋದಿ ಅವರು ಹೇಳಿದ ತಕ್ಷಣ ಅವ್ರು ತಯಾರಾಗಿಬಿಟ್ಟಿದ್ದಾರೆ. ಯಾರಾದರೂ 2 ವರ್ಷ, ಅವರಂತೂ ಎಷ್ಟು ಕ್ಯಾಪ್ ಮಾಡಿದ್ದಾರೆ ಅಂದರೆ, ನೀವು ತಿಂಗಳಿಗೆ 10,000ಕ್ಕಿಂತ ಜಾಸ್ತಿ ತೆಗೆಯುವಂತಿಲ್ಲ. 2.5 ಲಕ್ಷ ಹಾಕಿದ್ದನ್ನು ತೆಗಿಬೇಕು ಅಂದ್ರೂ 2.5 ವರ್ಷ ಬೇಕು. ಇದು ಅವರಿಗೂ ಗೊತ್ತಿದೆ, ಬಹಳ ಬುದ್ಧಿವಂತರಿದ್ದಾರೆ. ಮತ್ತು ಮೊದಲ 15-16 ದಿನಗಳ ಕಾಲ ಈ ಟೋಟಲ್ ದಂಗೆಗಳಾಗಬಹುದು ಅನ್ನುವಂಥ ಪರಿಕಲ್ಪನೆಯಿಂದ ಇವರೇನು ಸ್ವಲ್ಪ ಲೀನಿಯನ್ಸಿ ಕೊಟ್ಟರು, ಅದರಿಂದಾಗಿ ಒಂದು ಸ್ವಲ್ಪ ಹಣ ಮನಿ ಲಾಂಡರ್ ಆಗಿದೆ. ಆದರೆ ಆ ನಂತರ ಇವ್ರು ಯಾವಾಗ ಇಂಕನ್ನು ಹಾಕ್ಲಿಕ್ಕೆಲ್ಲ ಶುರು ಮಾಡಿದ್ರು, ಏಕ್ದಮ್ ಡೌನ್ ಆಗಿಬಿಡ್ತು. ಈಗ ಟೋಟಲಿ ಸ್ಟಾಪ್. ನೀವು ಯಾವುದೇ ಬ್ಯಾಂಕಿಗೆ ಹೋದ್ರು ಈಗೇನು ರಶ್ ಏನಿಲ್ಲ. ಈಗ ATMಗಳ ಹೊರಗಡೆ 500 ರೂಪಾಯಿ ನೋಟ್ ಸಿಗುತ್ತಾ ಅಂತ, 100 ರೂಪಾಯಿ ನೋಟ್ ಸ್ವಲ್ಪ ಜಾಸ್ತಿ ಸಿಗುತ್ತಾ ಅಂತ ಕಾಯ್ತಾ ಇದ್ದೀವಿ ಹೊರತು ಉಳಿದಂತೆ ಯಾವ ರಶ್ಶು ಇಲ್ಲ. ದೇಶ ನಾರ್ಮಲ್ಸಿಗೆ ಬಂದಿದೆ. ಈಗಾಗಲೇ ಡಿಜಿಟಲ್ ಇಂಡಿಯಾದ ಕಲ್ಪನೆ ಬಂದ ನಂತರವಂತೂ ಇವತ್ತು ಯಾವ ಕಾಂಗ್ರೆಸ್ ಪಾರ್ಟಿಯ ಮೂಲಕ ಆಧಾರ್ ಕಾರ್ಡ್ನ ಲೀಡ್ ತಗೊಂಡಿದ್ರು ನಂದನ್ ನಿಲೇಕಣಿ, ಅವರೇ 13 ಜನರದ ಒಂದು ಟೀಮ್ ಲೀಡ್ ಮಾಡಿಕೊಂಡು ಮುಂದಿನ 6 ತಿಂಗಳಲ್ಲಿ ಟೋಟಲ್ ಇಂಡಿಯಾನ ಆಧಾರ್ ಬೇಸ್ಡ್ ಇದಕ್ಕೋಸ್ಕರ, ಟೆಕ್ನಾಲಜಿಗೋಸ್ಕರ ನಾವು ತಯಾರು ಮಾಡ್ತೀವಿ ಅಂತ ಅವರು ಪ್ರಾಮಿಸ್ ಮಾಡಿದ್ದಾರೆ.
ಅದನ್ನು ಕಾಂಗ್ರೆಸ್ ಒಪ್ಕೊಳ್ಳೇಬೇಕು. ನಂಗೆ ಇವತ್ತು ಬಹಳ ಸಂತೋಷ ಏನು ಅಂತಂದ್ರೆ ಟೋಟಲ್ ಕ್ಯಾಶ್ಲೆಸ್ ಆಗೋದು ಸಾಧ್ಯ ಇಲ್ಲ, ಹೌದು, ಆದರೆ ಬಹುತೇಕ ಮಟ್ಟಿಗೆ ಭಾರತವನ್ನ ಕ್ಯಾಶ್ಲೆಸ್ ಮಾಡೋದ್ರಿಂದ ಟ್ರೇಸಬಲ್ ಎಕಾನಮಿ ಆಗುತ್ತಲ್ಲ, ಒಂದು ನೋಟ್ ಎಲ್ಲಿಗೆ ಹೋಗುತ್ತೆ ಅಂತ ಟ್ರೇಸ್ ಆಗುತ್ತಲ್ಲ, ಆ ಟ್ರೇಸ್ ಆಗುವಂತ ಕೆಲಸ ಇವತ್ತೇನಾಗ್ಲಿಕ್ಕೆ ಹೊರಟಿದೆ. ಬಹುಶಃ ನಾವು ಕೂತಿರೋರೆಲ್ಲ ಅದಕ್ಕಲ್ಲಿ ಖುಷಿ ಪಡಬೇಕು. ಇವತ್ತು ಬಡವನಿಗಾಗಿರುವಟ್ಟು ಲಾಭ ಶ್ರೀಮಂತನಿಗಿಲ್ಲ. ಯಾವ ಯಾವ ಬಡವನ ಕುರಿತಂತೆ ಎಡಪಂಥೀಯರು ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು. ಬಡವರಿಗೆ ಏನ್ ಲಾಭ ಆಗಿದೆ ಅಂತಂದ್ರೆ ಇನ್ನು ಮುಂದೆ ನಮ್ಮ ಬಡವರ ಮೇಲೆ ಬೀಳ್ತಾ ಇದೆ. ಯಾವ ರೀತಿಯ ಟ್ಯಾಕ್ಸ್ ನಿಮ್ಮ ಮಾತು ಸ್ಟ್ಯಾಂಡ್ ಅನ್ನೋದಾಗಿದ್ರೆ, ನಿಮ್ಮ ಮಾತು ಕಾಂಗ್ರೆಸ್ ಸ್ಟ್ಯಾಂಡ್ ಅನ್ನೋದಾಗಿದ್ರೆ, ಇವತ್ತಿನ ರಾಜ್ಯ ಸರ್ಕಾರದಲ್ಲಿ 6 ಜನ ಮಿನಿಸ್ಟರ್ಸ್, ಇವತ್ತಿನ ರಾಜ್ಯ ಸರ್ಕಾರದಲ್ಲಿ 6 ಜನ ಮಿನಿಸ್ಟರ್ಸ್ ಯಾಕೆ ಓಪನ್ ಆಗಿ ಡಿಮಾನಿಟೈಸೇಷನ್ ಸಪೋರ್ಟ್ ಮಾಡ್ತಾರೆ? ಕೇಳ್ರಿ, ಇಲ್ಲಿ ನಾನು ಸಪೋರ್ಟ್ ಮಾಡೋದಿಲ್ಲ, ಬಡವರಿಗೆ ಪರ ಅಲ್ಲ, ಬಡವರಿಗೆ ಹೆಲ್ಪ್ ಆಯ್ತು ಅಂತಲ್ಲ, ಏನ್ ಬೆನಿಫಿಟ್ ಆಗಿದೆ ಅದನ್ನ ಹೇಳಿ. ಅವರು ಯಾವ ತರ ಬಡವರಿಗೆ ಹೆಲ್ಪ್ ಆಗಿದೆ ಹೇಳಿ. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಿಲ್ಲ ಅಜಿತ್ ಅವರೇ. ನನ್ನ ಒಂದ್ ನಿಮಿಷ, ಡಿಮಾನಿಟೈಸೇಷನ್ ವಿರುದ್ಧ ಕಾಂಗ್ರೆಸ್ ಅನ್ನೋದಾದ್ರೆ ಈ ರಾಜ್ಯ ಸರ್ಕಾರದಲ್ಲಿ 6 ಜನ ಸಚಿವರು ಯಾಕೆ ಡಿಮಾನಿಟೈಸೇಷನ್ ಯಾರು ಹೇಳಿದ್ರು? ರಮೇಶ್ ಕುಮಾರ್ ಅವರು ಬೈಟ್ ಪ್ಲೇ ಮಾಡಿಸ್ಲಾ ಈಗ? ಮಾತಾಡ್ಸಿ ರಮೇಶ್ ಕುಮಾರ್ ಅವರು ಬೈಟು. ನಾ ಹೇಳೋದು ಡಿಮಾನಿಟೈಸೇಷನ್. ಒಂದು ನಿಮಿಷ ಚಾಲೆಂಜ್ ಮಾಡ್ತಿದ್ದೀರಾ ನೀವು ಚಾಲೆಂಜ್ ಮಾಡ್ತಿದ್ದೀರಾ? ಚಾಲೆಂಜ್ ಕೇಳ್ರಿ, ನಾನು ಮಾತಾಡಿದ್ಮೇಲೆ ಚಾಲೆಂಜ್ ಮಾಡ್ತೀನಿ. ಒಂದು ರೀತಿ ಡಿಮಾನಿಟೈಸೇಷನ್ ಬಂದಿರೋಂಥ ಉದ್ದೇಶ ಬ್ಲ್ಯಾಕ್ ಮನಿ, ಫೇಕ್ ಕರೆನ್ಸೀಸು ಮತ್ತು ಟೆರರಿಸ್ಟಲ್ಲಿ ಏನು ಒಂದು ಹಣ ಒಂದು ನಡೀತಾ ಇತ್ತು ಅದರ ಬಗ್ಗೆ ಅಂತ. ಅದು ಏನಾದರೂ ಸಕ್ಸಸ್ ಆದರೆ ವಿ ವಿಲ್ ಸಪೋರ್ಟ್ ದಿ ಡಿಮಾನಿಟೈಸೇಷನ್. ಆ ಮೈಂಡ್ ಸೆಟ್ಟಲ್ಲಿ ಹೇಳಿರ್ತಾರೆ. ಇವತ್ತು ಡಿಮಾನಿಟೈಸೇಷನ್ನು ಬಡವರಿಗೆ ಹೆಲ್ಪ್ ಆಯಿತು ಅಂತಂದರೆ ಯಾವ ರೀತಿ ಹೆಲ್ಪ್ ಆಗಿದೆ ಅಂದರೆ 50 ವರ್ಷ 20 ವರ್ಷ 30 ವರ್ಷವರೆಗೂ ಅವನು ಬೆವರು ಸುರಿಸಿ ದುಡ್ದಿರೋಂಥ ಹಣಕ್ಕೆ ನೀವು ಸಕ್ಸಸ್ಫುಲ್ ಆದ್ರೆ ನಾವು ಇದನ್ನ ಸಪೋರ್ಟ್ ಮಾಡ್ತೀವಿ. ನಾವು ಮೈದಾನಕ್ಕೆ ಬರ್ತೀವಿ, ಆಟ ಗೆದ್ರೆ ನಾವು ಆಡೋದಕ್ಕೆ ಬಂದಿದ್ವಿ, ಸೋತ್ರೆ ನೋಡೋದಕ್ಕೆ ಬಂದಿದ್ವಿ. ಅದನ್ನೇ ಕಂಟಿನ್ಯೂ ಮಾಡಬೇಕು. ಇಲ್ಲ ಆಗ್ಲೇ ನಾನು ಹೇಳ್ಬೇಕಾದ್ರೆ ನೀವು ಕಟ್ ಮಾಡಿದ್ರಿ ನೋಡಿ. ಈಗ ಕಪ್ಪು ಹಣದ ವಿಚಾರ ಇಷ್ಟ ಆಗಿದೆ, ಪ್ರತಿ ನೋಟು ಟ್ರೇಸ್ ಆಗುತ್ತೆ, ಎಲ್ಲ ಆಗುತ್ತೆ, ಎಲ್ಲ ಆನ್ಲೈನು ಅಂತ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಟ್ರೇಸ್ ಆಗಿರೋದಿದೆ, ಇವತ್ತು ಟ್ರೇಸ್ ಆಗಿರೋದಿದೆ. ಕಪ್ಪು ಹಣದ ಸೃಷ್ಟಿ ಎಲ್ಲಿಂದ ಆಗುತ್ತೆ? ಅಕ್ರಮ ಸಂಪತ್ತಿನ ಸೃಷ್ಟಿ ಎಲ್ಲಿಂದ ಆಗುತ್ತೆ? ಮಾನ್ಯ ಮುಖೇಶ್ ಅಂಬಾನಿಯವರು ಕೃಷ್ಣಾ ಗೋದಾವರಿ ಬೇಸಿನಲ್ಲಿ ONGC ಪೈಪ್ಲೈನ್ಗೆ ಕಣ್ಣ ಕೊರೆದು ಅದರಿಂದ 10,000 ಕೋಟಿ ಚಿಲ್ಲರೆ. ಇದರಲ್ಲಿ ಕಾಂಗ್ರೆಸ್ ಕೂಡ ಶಾಮೀಲು, ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದು ಶುರುವಾಗಿದ್ದು. ಅಲ್ಲಿಂದ ಶುರುವಾಗಿ ಕಪ್ಪು ಹಣವನ್ನು ನಾವು ಮಟ್ಟ ಹಾಕ್ಬಿಡ್ತೀವಿ ಅಂತ ಹೇಳಿದಂಥ ಮಾನ್ಯ ಪ್ರಧಾನಮಂತ್ರಿಗಳು ಈಗಾಗಲೇ ಕಳೆದ 2.5 ವರ್ಷಗಳಿಂದ ಆ ಫೈಲ್ನ ಇಟ್ಕೊಂಡು ಕೂತಿದ್ದಾರೆ. ನೋಟಿಸ್ ಕೊಟ್ಟಂಗೆ ಮಾಡ್ತಾರೆ. ಇವತ್ತಿನ ತನಕ ಒಂದು FIR ಆಗಿಲ್ಲ. ಯಾಕೆಂದರೆ ಅಂಬಾನಿ ಹೇಳ್ತಾ ಇದ್ದಾರೆ ಇದು ಕದ್ದಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಶಾ ರಿಪೋರ್ಟ್ ಅದನ್ನು ಹೇಳಿದೆ. ಡೆಲ್ಲಿ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೇಳಿದ್ಮೇಲೆ ಇವತ್ತು ಡಿಸ್ಪ್ಯೂಟ್ ಇರೋದೇನು, ಪರ್ಪಸ್ಫುಲ್ಲಾಗಿ ಕದ್ರ ಇಲ್ಲ ಅಕಸ್ಮಾತಾಗಿ ಆಗೋಗ್ಬಿಡ್ತಾ ಅಂತ. FIR ಯಾಕೆ ಬುಕ್ ಆಗಿಲ್ಲ ಇವತ್ತಿನ ತನಕ? ಯಾಕಂದ್ರೆ 10,000 ಕೋಟಿ ರೂಪಾಯಿದು 2015ರಲ್ಲಿ ಕಪ್ಪು ಹಣದ ಸೃಷ್ಟಿ. ಅಜಿತ್ ಅವರೇ, ನಾನು ಮಾತಾಡೋದಕ್ಕೆ ಅವ್ರು ಮಾತಾಡೋದಕ್ಕೆ ನಾನು ಅಡ್ಡಿ ಮಾಡಿಲ್ಲ. ಕಪ್ಪು ಹಣದ ಸೃಷ್ಟಿ ಕಡೆಗೆ, ಅದರ ಮೂಲದ ಕಡೆಗೆ ಕೈ ಹಾಕದೆ ಅದರ ಮೂಲವನ್ನ ಬೆಂಬಲಿಸ್ತಾ ಇರ್ತಕ್ಕಂಥ ಸರ್ಕಾರ, ಅದರ ಮೂಲವನ್ನ ನಾನು ಇನ್ನೂ ನಿಮ್ಗೆ 10 ಉದಾಹರಣೆ ಕೊಡ್ತೀನಿ. ಅದರ ಮೂಲವನ್ನ ಬೆಂಬಲಿಸ್ತಾ ಇರ್ತಕ್ಕಂಥ ಸರ್ಕಾರ ಕಪ್ಪು ಹಣವನ್ನ ಅದನ್ನ ಮೂಲೋತ್ಪಾಟನೆ ಮಾಡ್ತಕ್ಕಂಥ ಮಾತಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ವಿಪರ್ಯಾಸದ ಸಂಗತಿ. ಹಾಗಾಗಿನೇ ಆಕ್ರೋಶ ದಿವಸ ಅಂತ ಕರೆದಿದ್ದ ದಿವಸ, ಸಂಭ್ರಮ ದಿನ ಅಂತ ಕರೆದಿದ್ದ ದಿವಸ ನಾವು ಹೇಳಿದ್ವಿ ಅಪ್ರಾಮಾಣಿಕ ಆಕ್ರೋಶ ದಿನ ಮತ್ತು ಒಂದು ಅನಾಗರಿಕವಾದಂತ ಸಂಭ್ರಮ ದಿವಸ ಇದು. ಇಬ್ರು ಕೂಡ ಏನಿದೆ ಈ ವಿಚಾರವನ್ನ ಆಕ್ರೋಶ ದಿವಸಕ್ಕೆ ಜನಬೆಂಬಲ ಎಷ್ಟರ ಮಟ್ಟಿಗೆ ಸಿಕ್ತು ಅನ್ನೋದನ್ನ ಎಲ್ಲರೂ ಸರ್ ನಾನು ಹೇಳ್ತೀನಲ್ಲ, ಯಾರು ಕರೆ ಕೊಟ್ಟಿದ್ರು ಅವ್ರು ಅಪ್ರಾಮಾಣಿಕರಾಗಿದ್ರು, ಯಾರು ಕರೆ ಕೊಟ್ಟಿದ್ರು ಅವ್ರು ಅಪ್ರಾಮಾಣಿಕರಾಗಿದ್ರು.
ಮತ್ತು ಇಡೀ ದೇಶದಲ್ಲಿ ಸಾಮಾನ್ಯ ಜನ ಒದ್ದಾಡ್ತಾ ಇದ್ದಂತ ಅದನ್ನ ಸಂದರ್ಭದಲ್ಲಿ ಯಾರು open ಸಂಭ್ರಮ ಆಗಿ ಪಡ್ತಾ ಇದ್ದ statement ಸಂಭ್ರಮ ಯಾರು ಯಾವ್ದಕ್ಕೆ ಪಡ್ತೀವಿ ಅಂತ statement ಹೇಳಿದ್ದೇನಿತ್ತು ಅದು ಮಾಡಕ್ಕಾಗೋದಿಲ್ಲ? ಅನಾಗರಿಕವಾಗಿತ್ತು. ನೀವು ಅವ್ರ ಅರ್ಧ ಮಾತಿಗೆ ಚಪ್ಪಾಳೆ ಹೊಡಿತೀನಿ, ಈ ಇನ್ನು ಅರ್ಧ ಮಾತಿಗೆ ರೀತಿಯಾದಂತಹ ಒಪ್ಕೊಳ್ಳೋದಿಲ್ಲ ಅಂದ್ರೆ ವಿಚಾರವನ್ನ ಅಜಿತ್, ಹಾಗಾಗಿ ಕಪ್ಪು ಹಣದ ಮೂಲಕ್ಕೆ ಕೈ ಹಾಕದೆ ರಾಜ್ಯದ ಸರ್ಕಾರ ಅಜಿತ್ ಲಾಸ್ಟ್ ಮಾತು ಕಪ್ಪು ಹಣದ ಮೂಲಕ್ಕೆ ಕೈ ಹಾಕದೆ ಇದರಲ್ಲಿ ಕಪ್ಪು ಹಣವನ್ನ ಹೊರತರ್ತೀವಿ ಅಂತ ಹೇಳಿದ್ದು ಇವತ್ತಾಗಲೇ ಪ್ರೂವ್ ಆಗಿದೆ. ನೆನ್ನೆ ಊರ್ಜಿತ್ ಪಟೇಲ್ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ, ಎಷ್ಟು ಹಣ ವಾಪಸ್ ಬರುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಈ ಸೋಕಾಲ್ ಡಿಮಾನಿಟೈಸೇಷನ್ ಏನಿದೆ ಇದು ಯಾವ ಕಪ್ಪು ಹಣವನ್ನು ಹೊರತರ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ. ಕೆ.ವಿ. ಧನಂಜಯ್ ಅವರು ಒಂದು ಬಹಳ ಸರಿಯಾಗಿರುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಆ ಪ್ರಶ್ನೆಗೆ ಉತ್ತರ ಕೊಡಬೇಕಿದೆ. ನಾವು ಕೂಡ BJP ಆಗಿರ್ಬೋದು ಅಥವಾ ಪ್ರಧಾನಿಗಳಾಗಿರ್ಬೋದು, ವಿ ಆರ್ ಅವೇರ್ ದಟ್ ಈ ಕ್ಯಾಶ್ನಲ್ಲಿರುವಂಥ ಬ್ಲ್ಯಾಕ್ ಮನಿ ಏನಿದೆ ಇಟ್ ಇಸ್ ಜಸ್ಟ್ ದ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ. ಆದರೆ ನಾವೆಲ್ಲರೂ ನೆನಪಿಡಬೇಕು, ನವೆಂಬರ್ 8ನೇ ತಾರೀಕು 500,000 ರೂಪಾಯಿ ನೋಟ್ಗಳ ಬ್ಯಾನ್ ಏನಾಯಿತು, ಬಹಳ ದೊಡ್ಡ ಸುದ್ದಿ ಆಯಿತು. ಆದರೆ ಅದರ ಒಂದು ವಾರದ ಹಿಂದೆ ನವೆಂಬರ್ 1ನೇ ತಾರೀಕು ಕೇಂದ್ರ ಸರ್ಕಾರ ಈ ಬೇನಾಮಿ ಟ್ರಾನ್ಸಾಕ್ಷನ್ಸ್ ಪ್ರಾಹಿಬಿಷನ್ಸ್ ಆಕ್ಟ್ಗೆ ರೀಇಂಟ್ರೊಡ್ಯೂಸ್ ಮಾಡಿ ಹೊಸದಾಗಿ ಅಮೆಂಡ್ ಮಾಡಿರುವಂಥ ಕಾಯ್ದೆಗಳನ್ನು ನವೆಂಬರ್ 1ರಂದು ನೋಟಿಫೈ ಮಾಡ್ತು. ಹಿರಿಯ ವಕೀಲರಾಗಿರುವಂಥ ಧನಂಜಯ್ ಸರ್ ಖಂಡಿತ ಗೊತ್ತಿರುತ್ತೆ. ಹಿಂದಿದ್ದಂಥ ಬೇನಾಮಿ ಟ್ರಾನ್ಸಾಕ್ಷನ್ಸ್ ಪ್ರಾಹಿಬಿಷನ್ಸ್ ಆ್ಯಕ್ಟ್ನಲ್ಲಿ ಬಹಳಷ್ಟು ಪ್ರೊಸೀಜರಲ್ ಸಮಸ್ಯೆಗಳಿತ್ತು. ಆದ್ದರಿಂದ ಅದರಲ್ಲಿ ಕನ್ವಿಕ್ಷನ್ ರೇಟ್ಗಳು ಬಹಳ ಕಡಿಮೆ ಇತ್ತು. ಈಗ ನವೆಂಬರ್ 8ನೇ ತಾರೀಕು ಮಾಡುವಂಥ ನಿರ್ಧಾರಕ್ಕಿಂತ ಒಂದು ವಾರದ ಮುಂಚಿತವಾಗೇನೆ ನವೆಂಬರ್ 1ನೇ ತಾರೀಕು ಬೇನಾಮಿ ಟ್ರಾನ್ಸಾಕ್ಷನ್ಸ್ ಪ್ರಾಹಿಬಿಷನ್ಸ್ ಆ್ಯಕ್ಟನ್ನು ಜಾರಿಗೆ ತಗೊಂಡು ಬಂದು ಯಾರ್ಯಾರು ಅವರ ವೆಲ್ತನ್ನು ಮೂವೇಬಲ್ ಇರ್ಬೋದು ಇಮ್ಮೂವೇಬಲ್ ಇರ್ಬೋದು, ಅಂದರೆ ನೀವು ಚರಾಸ್ತಿ ಸ್ಥಿರಾಸ್ತಿ ಎರಡರಲ್ಲೂ ಕೂಡ ಬೇರೆಯವರ ಹೆಸರಲ್ಲಿ ಮಾಡಿರುವಂಥ ಇನ್ನು ಬ್ಲ್ಯಾಕ್ ವೆಲ್ತ್ ಏನಿದೆ ಅದ್ರ ಮೇಲೂ ಒಂದು ದೊಡ್ಡ ಸಮರ ಸಾರೋದಕ್ಕೆ ಒಂದು ಫೌಂಡೇಶನ್ ರೆಡಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದಾದ 8 ದಿನಗಳಲ್ಲಿ ನವೆಂಬರ್ 8ರ 8 ದಿನದ ನಂತರ 18,600 ಕೋಟಿ ರೂಪಾಯಿಯಷ್ಟು ಬೇನಾಮಿ ಏನು ಇದಿತ್ತು ಅದನ್ನ ಕಾನ್ಫಿಸ್ಕೇಟ್ ಮಾಡ್ಕೊಂಡಿರುವಂತದ್ದನ್ನ RBI ಗವರ್ನರ್ ಅನೌನ್ಸ್ ಮಾಡಿದ್ರು. ಅಂಡ್ ದಟ್ ವಾಸ್ ಸ್ಟಾರ್ಟ್ ಅಷ್ಟೇ, ಅಲ್ಲಿಂದ ಶುರು ಆಗ್ಬೇಕಿದೆ. ಇದು ಏನು ಆಗ್ಬೇಕಾಗಿದೆ ಮುಂದೆ ಬಹಳ ಆಗ್ಬೇಕಾಗಿದೆ. ಒಂದು ನಿಮಿಷ, ಅದ್ರ ಜೊತೆಗೆ ಒಂದು 20 ಸೆಕೆಂಡ್ ಕೊಡಿ. ಅದ್ರ ಜೊತೆಗೆ ಈ ಏನಿದು ಈ ಬ್ಲ್ಯಾಕ್ ಮನಿ ಬಂದೇ ಇಲ್ಲ, ಯಾವುದೇ ರೀತಿಯ ಬ್ಲ್ಯಾಕ್ ಮನಿ ಇಫೆಕ್ಟೇ ಆಗಿಲ್ಲ ಅಂತ ಏನು ಹೇಳ್ತಾರೆ, ಅದು ಖಂಡಿತವಾಗ್ಲೂ ಅದನ್ನ ನಂಬಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಈ ಡಿಮಾನಿಟೈಸೇಷನ್ ಗಿಂತ ಮುಂಚಿತವಾಗೇ ಬಂದಂತ ಸೆಪ್ಟೆಂಬರ್ 30ಕ್ಕೆ ಮುಗಿದಂತ ವಾಲಂಟರಿ ಇನ್ಕಮ್ ಡಿಸ್ಕ್ಲೋಜರ್ ಸ್ಕೀಮ್ ಏನಿತ್ತು ಅದ್ರ ಕೆಳಗಡೆ 65,000 ಕೋಟಿ ರೂಪಾಯಿ ಸರ್ಕಾರಕ್ಕೆ ಬಂದಿದೆ. ಎರಡನೇದು ಈ ಅದಾದ ಮೇಲೆ ಡಿಮಾನಿಟೈಸೇಷನ್ ಆದ ನಂತರ ಲಾಸ್ಟ್ 10 ದಿನಗಳ ಹಿಂದೆ ಏನು 10 ದಿನಗಳ ಹಿಂದೆ ಈ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಂತ ಮಾಡಿ 50% ನೀವು ದುಡ್ಡಿಡಿ ಟ್ಯಾಕ್ಸ್ ಕಟ್ಟಿ ಇನ್ನು 50% ನೀವು ಮತ್ತೆ ವೈಟ್ ಮಾಡ್ಕೊಳ್ಬಹುದು ಅಂತ ಹೇಳಿ ಸರ್ಕಾರ ಡಿಸ್ಕ್ಲೋಜರ್ ಆಕ್ಟ್ ಅನ್ನ ವಾಲಂಟರಿ ಡಿಸ್ಕ್ಲೋಜರ್ ಆಕ್ಟ್ ನ ನೀವು ಸೀಕ್ರೆಸಿ ಮೇಂಟೈನ್ ಮಾಡಲಿಲ್ಲ ಅಂತೀರಿ ಅಂದ್ರೆ ವಾಲಂಟರಿ ಡಿಸ್ಕ್ಲೋಜರ್ ಆಕ್ಟ್ ಇದ್ದು ಬಿಜೆಪಿ ಅವ್ರಿಗಷ್ಟೇ ಇತ್ತಾ? ಯಾರಿಗೆ ಬಿಜೆಪಿ ಅವ್ರಿಗಷ್ಟೇ ಇತ್ತಾ? ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಷ್ಟೇ ಇತ್ತಾ? ನಾನು ಬಿಜೆಪಿ ಬಿಜೆಪಿ ಅವರಿಗೆ ಗೊತ್ತಾಗ್ಲಿ, ಯಾಕಂದ್ರೆ ಅವ್ರಿಗೆ ಗೊತ್ತಾಗಿತ್ತು, ಮಿಕ್ಕವ್ರಿಗೆ ಗೊತ್ತಾಗದ್ ಬೇಡ ಅಂತ. ನರೇಂದ್ರ ಮೋದಿ ಸ್ಟಿಲ್ ರಿಮೆಂಬರ್ ಸೆಪ್ಟೆಂಬರ್ 30ನೇ ತಾರೀಕಿನ ದಿನ ಅಲ್ಲಲ್ಲ ನೀವು ಓನ್ಲಿ ಬಿಜೆಪಿ ಸೀಕ್ರೆಸಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಸೀಕ್ರೆಸಿ ಮೇಂಟೈನ್ ಮಾಡಲಿಲ್ಲ.